ಬನ್ನಿ ಗುರು, ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇರುವಂತಹ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನ ಫಸ್ಟ್ ಓಡೆ ಮ್ಯಾಚ್ ಗೆ ಇಂಡಿಯಾದ ಸ್ಟ್ರಾಂಗೆಸ್ಟ್ 11 ಬಗ್ಗೆ ಮಾತಾಡೋಣ. ಬನ್ನಿ, ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಪಣ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಮೇಲೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಓಪನರ್ಸ್ ಆಗಿ ಕ್ಯಾಪ್ಟನ್ ಗಿಲ್ ಮತ್ತು ರೋಹಿತ್ ಶರ್ಮಾ ಅವರು ಓಪನ್ ಮಾಡ್ತಾರೆ ಟೀಮ್ ಅಲ್ಲಿ. ಇದು ಯಾವುದೇ ರೀತಿ ಗೊಂದಲನೇ ಇಲ್ಲ, ಇವರಿಬ್ಬರೇ ಓಪನ್ ಮಾಡ್ತಾರೆ. ಇನ್ನು ನಂಬರ್ 3 ಅಂತೂ ಬರ್ಸ್ಕೊಟ್ಬಿಟ್ಟಾಗಿದೆ, ವಿರಾಟ್ ಕೊಹ್ಲಿ ನಂಬರ್ 3 ಆಡ್ತಾರೆ ಅಂತ. ವಿರಾಟ್ ಕೊಹ್ಲಿ ನಂಬರ್ 3 ಆಡೇ ಆಡ್ತಾರೆ. ಮತ್ತು ಇನ್ನು ನಂಬರ್ 4 ಅಲ್ಲಿ ಇಲ್ಲಿ ಶ್ರೇಯಸ್ ಅಯ್ಯರ್ ಆರ್ ಇಶಾನ್ ಕಿಶನ್ ಅಂತ ಚಾಯ್ಸ್ ಇದೆ. ಆದ್ರೂ ಕೂಡ ಶ್ರೇಯಸ್ ಅಯ್ಯರ್ ಅವ್ರನ್ನ ಆಡಿಸ್ತಾರೆ. ಏನಕ್ಕೆ ಶ್ರೇಯಸ್ ಅಯ್ಯರ್ ಅವ್ರಿಗೆ ವೈಸ್ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ ಮತ್ತು ಅವರು ಲೇಟೆಸ್ಟ್ ಆಗಿ ಓಡಿಐ ಫಾರ್ಮ್ ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಓಡಿಐ ಸೀರೀಸ್ ಅಲ್ಲಿ. ಅದರಿಂದ ಶ್ರೇಯಸ್ ಅಯ್ಯರ್ ಅವ್ರಿಗೆ ಚಾನ್ಸ್ ನ ಕೊಡ್ತಾರೆ. ಇನ್ನು ನಂಬರ್ 5 ವಿಕೆಟ್ ಕೀಪರ್ ಬ್ಯಾಟರ್ ಫಿನಿಶರ್ ರಾಹುಲ್ ಅವ್ರಿಗೆ ಚಾನ್ಸ್ ಕೊಡ್ತಾರೆ. ನಂಬರ್ 5 ಅಲ್ಲಿ ನಮ್ಮ KL ರಾಹುಲ್ ಅವರು ಆಡ್ತಾರೆ. ಇನ್ನು ಅದೇ ರೀತಿ ನಂಬರ್ 6 ಅಲ್ಲಿ ಯಾರು ಆಡ್ಬೇಕು ಅಂತ ಗೊಂದಲ ಇದೆ. ನಿತೀಶ್ ಕುಮಾರ್ ರೆಡ್ಡಿ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಇವ್ರು 3 ಜನ ಇದ್ದಾರೆ. ಇವ್ರು 3 ಜನದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ನಂಬರ್ 6 ಅಲ್ಲಿ ಆಡ್ತಾರೆ. ಅದೇ ರೀತಿ ನಂಬರ್ 7 ಅಲ್ಲಿ ಅಕ್ಷರ್ ಪಟೇಲ್ ಅವರು ಆಡ್ತಾರೆ. ಇಲ್ಲಿ ವಾಷಿಂಗ್ಟನ್ ಸುಂದರ್ ಅವ್ರಿಗೆ ಯಾವುದೇ ರೀತಿ ಚಾನ್ಸಸ್ ನ ಕೊಡಬಾರ್ದು ಕೂಡ ಓಡಿಯಲ್ಲಿ. ಇವ್ರಿಗೆ ಈಗ ಆಲ್ರೆಡಿ ಕೊಟ್ಟಿರೋ ಚಾನ್ಸಸ್ ಸಾಕಾಗಿದೆ. ಅದರಿಂದ ಅಕ್ಷರ್ ಪಟೇಲ್ ಅವರಿಗೆ ಓಡಿಯಲ್ಲಿ ಅಷ್ಟಾಗಿ ಚಾನ್ಸಸ್ ನ ಕೊಟ್ಟಿಲ್ಲ. ಅದರಿಂದ ಅಕ್ಷರ್ ಪಟೇಲ್ ಅವರಿಗೆ ಓಡಿಯಲ್ಲಿ ಚಾನ್ಸಸ್ ನ ಕೊಟ್ಟು ಅವರು ಏನ್ ಪ್ರೂವ್ ಮಾಡ್ತಾರ ಓಡಿಯಲ್ಲಿ ಅನ್ನೋದ ಒಂದು ನೋಡ್ಬೇಕಾಗಿದೆ ವರ್ಲ್ಡ್ ಕಪ್ ಗೆ. ಅದರಿಂದ ವಾಷಿಂಗ್ಟನ್ ಸುಂದರ್ಗಿಂತ ಅಕ್ಷರ್ ಪಟೇಲ್ ಅವರು ಬೆಸ್ಟ್ ಇದ್ದಾರೆ. ಅಕ್ಷರ್ ಪಟೇಲ್ ಅವ್ರಿಗೆ ಚಾನ್ಸ್ ಕೊಟ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ನಂಬರ್ 8 ಅಲ್ಲಿ ಕುಲ್ದೀಪ್ ಯಾದವ್ ಅಥವಾ ರವಿ ಬಿಷ್ಣೋಯ್. ವರುಣ್ ಚಕ್ರವರ್ತಿ ಅವರು ಸ್ಕ್ವಾಡ್ ಅಲ್ಲಿ ಇದ್ರು, ಆದ್ರೆ ಅವ್ರನ್ನ ಸ್ಕ್ವಾಡ್ ಇಂದ ರಿಲೀಸ್ ಮಾಡಿದ್ದಾರೆ. ಏನಕ್ಕೆ ಅವ್ರಿಗೆ ಇಂಜುರಿ ಆಗಿರೋದ್ರಿಂದ. ಮತ್ತು ಅದೇ ರೀತಿ ಹರ್ಷಿತ್ ರಾಣಾ ಅವ್ರನ್ನು ಕೂಡ ಸ್ಕ್ವಾಡ್ ಇಂದ ತೆಗೆದಕ್ಕೆ ಅವ್ರಿಗೂ ಕೂಡ ರೂಲ್ಡ್ ಔಟ್ ಆಗಿದ್ದಾರೆ ಸೀರೀಸ್ ಇಂದ. ಹರ್ಷಿತ್ ರಾಣಾ ಅವರ ಬದಲು ಪ್ರಸಿದ್ಧ ಕೃಷ್ಣ ಅವ್ರನ್ನ ಟೀಮ್ ಗೆ ಆಡ್ ಮಾಡಿದ್ದಾರೆ. ಇನ್ನು ಇವೆರಡು ಚೇಂಜಸ್ ನ ಮಾಡಿದ್ದಾರೆ. ಅದೇ ರೀತಿ ನಂಬರ್ 8 ಅಲ್ಲಿ ಯಾರು ಆಡ್ಬೇಕಪ್ಪ ಅಂದ್ರೆ ನಂಬರ್ 8 ಅಲ್ಲಿ ಕುಲ್ದೀಪ್ ಯಾದವ್ ಅವರು ಆಡ್ಲಿ ಅಂತ ಹೇಳ್ತೀನಿ. ಏನಕ್ಕೆ ರವಿ ಬಿಷ್ಣೋಯ್ ಮತ್ತು ಕುಲ್ದೀಪ್ ಯಾದವ್ ಅವ್ರನ್ನ ನೋಡಿದ್ರೆ ರವಿ ಬಿಷ್ಣೋಯ್ ಅವ್ರಿಗಿಂತ ಕುಲ್ದೀಪ್ ಯಾದವ್ ಬೆಟರ್. ಅದರಿಂದ ಕುಲ್ದೀಪ್ ಯಾದವ್ ಅವರು ನಂಬರ್ 8 ಅಲ್ಲಿ ಆಡ್ಲಿ ಅಂತ ಹೇಳ್ತೀನಿ. ಅದೇ ರೀತಿ ನಂಬರ್ 9 ಅಲ್ಲಿ 3 ವರ್ಷಗಳ ಬಳಿಕ ಓಡಿಐ ಕ್ರಿಕೆಟ್ ಗೆ ಕಮ್ ಬ್ಯಾಕ್ ಮಾಡ್ತಾ ಇರುವಂತಹ ದಿಗ್ಗಜ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರು ಆಡ್ಲಿ ಅಂತ ಹೇಳ್ತೀನಿ ನಂಬರ್ 9 ಅಲ್ಲಿ. ಇನ್ನು ನಂಬರ್ 10 ಅಲ್ಲಿ ಯಾರು ಆಡ್ಲಿ ಅಂದ್ರೆ ಹರ್ಷದೀಪ್ ಸಿಂಗ್ ಅವರು. ಹೌದು ಗುರು, ಹರ್ಷದೀಪ್ ಸಿಂಗ್ ಅವ್ರಿಗೆ T20 ಚಾನ್ಸಸ್ ಕೊಟ್ಟಿದ್ದು, ಆದ್ರೆ ಅವರು ಅಲ್ಲಿ ಪ್ರೂವ್ ಮಾಡ್ಕೊಳಕ್ ಆಗಿಲ್ಲ. ಆದ್ರೆ ಹರ್ಷದೀಪ್ ಸಿಂಗ್ ಅವರು ಇಲ್ಲಿ ಪ್ರೂವ್ ಮಾಡ್ತಾರ ನೋಡ್ಬೇಕು. ಓಡಿಐಲಿ ಅವ್ರಿಗೆ ಅಷ್ಟಾಗಿ ಚಾನ್ಸಸ್ ಕೊಟ್ಟಿಲ್ಲ ಇಂಡಿಯನ್ ಟೀಮ್ ಅಲ್ಲಿ. ಅದರಿಂದ ಈ ಮ್ಯಾಚ್ ಅಲ್ಲಿ ಹರ್ಷದೀಪ್ ಸಿಂಗ್ ಅವ್ರಿಗೆ ಚಾನ್ಸ್ ನ ಕೊಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನಂಬರ್ 11 ಅಲ್ಲಿ ಡೆಬ್ಯೂಟೆಂಟ್ ಚೆನ್ನಾಗಿ ಮಾಡಿದ್ರು ಪ್ರಸಿದ್ಧ ಕೃಷ್ಣ ಅವ್ರು ಇದ್ರು ಕೂಡ ಈ ಡೆಬ್ಯೂಟೆಂಟ್ ಗೆ ಚಾನ್ಸ್ ಕೊಡ್ಬೇಕು ಅಂತ ಹೇಳ್ತೀನಿ. ಈ ಡೆಬ್ಯೂಟೆಂಟ್ ಯಾರಪ್ಪ ಅಂದ್ರೆ ಇವರು ಗುರ್ನೂರ್ ಬ್ರಾ ಅವರು. ಇವರು ಸಖತ್ತಾಗಿ ಆಡಿದ್ದಾರೆ. ಇಂಡಿಯಾ ಎ ಪರವಾಗೂ ಕೂಡ ಚೆನ್ನಾಗಿ ಆಡಿದ್ದಾರೆ. ಅದೇ ರೀತಿ ಏನಪ್ಪಾ ಅಂದ್ರೆ ಅಫ್ಘಾನಿಸ್ತಾನ ವಿರುದ್ಧ ಓಡಿಐ ಸೀರೀಸ್ ಅಲ್ಲೂ ಕೂಡ ಚೆನ್ನಾಗಿ ಆಡಿದ್ದಾರೆ. ಅದರಿಂದ ಇವ್ರಿಗೆ ಚಾನ್ಸ್ ಕೊಟ್ರೆ ಇವ್ರು ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ತೀನಿ. ಇನ್ನು ಇದು ನನ್ನ ಪ್ಲೇಯಿಂಗ್ 11 ಆದ್ರೆ, ಇನ್ನು ನಿಮ್ಮ ಪ್ಲೇಯಿಂಗ್ 11 ಯಾವ ರೀತಿ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.